ಊಟದಲ್ಲಿ ತುಪ್ಪ ಬೆಣ್ಣೆಯನ್ನ ನಿಮ್ಮ ಮೆದುಳಿನಿಂದ ಹಿಡಿದು ದೇಹದವರೆಗೂ ಊಟ ಆದ್ಮೇಲೆ ಇನ್ನು ಮೇಲಿಂದ ನಿಮ್ಮ ಆಹಾರದ ಪ್ಲೇಟ್ ಹೇಗಿರ್ಬೇಕಂದ್ರೆ ಕನಿಷ್ಠ ದಿನಕ್ಕೆ ಒಮ್ಮೆ ಆದ್ರೂ. ನಮಸ್ಕಾರ, ನಮಸ್ತೆ ಭಾರತ ಡಿಜಿಟಲ್ ಮೀಡಿಯಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಜನರು ಏನ್ ಮಾಡ್ತಾರೆ, ಊಟ ಆದ್ಮೇಲೆ ಒಂದ್ ಹಣ್ಣು ತಿನ್ಬೇಕಂತೆ, ಹೊಟ್ಟೆ ತುಂಬಾ ಊಟ ಮಾಡಿ ಹಣ್ಣು ತಿನ್ನೋದಂತೆ. ಮತ್ತು ಊಟದಲ್ಲಿ ತುಪ್ಪ ಬೆಣ್ಣೆಯನ್ನ ಬಳಸೋದ್ರಿಂದ ನಮ್ಗೆ ಫ್ಯಾಟ್ ಜಾಸ್ತಿ ಆಗತ್ತಂತೆ, ಕೊಬ್ಬಿನಾಂಶ ಜಾಸ್ತಿ ಆಗತ್ತಂತೆ, ತೂಕ ಜಾಸ್ತಿ ಆಗತ್ತಂತೆ. ಅದಕ್ಕೆ ತುಪ್ಪ ಬೆಣ್ಣೆಯನ್ನ ಸೇವನೆ ಮಾಡಬಾರ್ದು ಅನ್ನೋದು ಒಂದು ಪಂಗಡ ಆದ್ರೆ, ಮತ್ತೊಂದು ಕಡೆ ತುಪ್ಪ ಬೆಣ್ಣೆಯನ್ನ ಹೆಚ್ಚಾಗಿ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅತಿ ಹೆಚ್ಚಾಗಿ ಒಂದು ಹಾಲಿನ ಉತ್ಪನ್ನಗಳನ್ನ ಬಳಸೋದು ಇನ್ನೊಂದು ಕಡೆ ಆಗಿರುತ್ತೆ. ಈಗ ನಾನ್ ಹೇಳಕ್ ಹೊರಟಿರ್ತಕ್ಕಂತ ಆಹಾರ ಪದ್ಧತಿ ಮನುಷ್ಯನ ತೂಕವನ್ನ ಮೇಂಟೈನ್ ಮಾಡುತ್ತೆ, ಹೆಚ್ಚಾಗ್ಲಿಕ್ಕೂ ಬಿಡೋದಿಲ್ಲ, ಕಡಿಮೆ ಆಗ್ಲಿಕ್ಕೂ ಬಿಡೋದಿಲ್ಲ, ಆರೋಗ್ಯ ಹಾಳಾಗ್ಲಿಕ್ಕೂ ಬಿಡೋದಿಲ್ಲ. ನಿಮ್ಮ ಮೆದುಳಿನಿಂದ ಹಿಡಿದು ದೇಹದವರೆಗೂ ಅಂದ್ರೆ ಮಾನಸಿಕ ಆರೋಗ್ಯ ಹಾಗೂ ದೈಹಿಕ ಆರೋಗ್ಯ ಎರಡನ್ನೂ ಕೊಡ್ತಕ್ಕಂತ ಆಹಾರ ಪದ್ಧತಿ ಇದಾಗಿದೆ. ಸೊ ಪ್ರತಿದಿನ ನೀವು ಮಾಡ್ಬೇಕಾಗಿರುವಂತದ್ದು ಬೆಳಗಿನ ಆಹಾರದ ನಿಮ್ಮ ಪ್ಲೇಟ್ ಏನಿದೆ, ಈ ಒಂದು ಆಹಾರದ ಪ್ಲೇಟ್ ಅನ್ನ ನೋಡಿದ್ರೆ ನಿಮ್ ಬಾಯಲ್ಲಿ ನೀರ್ ಸೋರ್ಬೇಕು, ಆಹಾರವನ್ನ ಸೇವನೆ ಮಾಡ್ಬೇಕು ಅನ್ನೋ ಮನಸ್ಸು ಆಗ್ಬೇಕು. ಹಂಗಾಗ್ಬೇಕಂದ್ರೆ ಏನ್ ಮಾಡ್ಬೇಕು, ನಿಮ್ಮ ಆ ಪ್ಲೇಟ್ ಅಲ್ಲಿ ಉತ್ತಮವಾದಂತ ಪೌಷ್ಟಿಕಾಂಶ ಇರ್ತಕ್ಕಂಥ ಆಹಾರಗಳು ನಿಮ್ಗೆ ಕಣ್ಣಿಗೆ ಕಾಣಿಸ್ಬೇಕು. ಆ ಆಹಾರಗಳನ್ನ ನೀವು ಕಣ್ಣಿಂದ ಗಮನಿಸ್ಬೇಕು. ಯಾವುದೇ ಕಾರಣಕ್ಕೂ ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಕೈಯಲ್ಲಿ ಮೊಬೈಲ್ ಇಟ್ಕೊಳ್ಳೋದು, ಟಿವಿ ನೋಡ್ಕೊಂಡು ತಿನ್ನೋದು, ಮತ್ಯಾರ ಮೇಲೋ ಕೋಪ ಮಾಡ್ಕೊಳ್ಳೋದು, ಅಮ್ಮ ಏನೋ ಅಡಿಗೆ ನಿಮ್ಗೆ ಇಷ್ಟ ಆಗಿರೋದ್ ಮಾಡಿಲ್ಲ ಅಂತೇಳಿ ಕೋಪದಿಂದ ತಿನ್ನುವಂಥದ್ದು, ಅಥವಾ ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಆಹಾರ ತಗೊಳ್ಳೋದು, ಅಥವಾ ಆಫೀಸ್ಗೋ ಸ್ಕೂಲ್ಗೋ ಹೋಗೋ ಅವಸರದಲ್ಲಿ ನಿಂತು ಅಲ್ಲೆಲ್ಲೋ ಅವಸರವಾಗಿ ತಿನ್ನೋದು, ಇದೆಲ್ಲವನ್ನ ನಿಲ್ಲಿಸಿ ಆಹಾರಕ್ಕೆ ಅದರದ್ದೇ ಆದ ಪ್ರಾಮುಖ್ಯತೆ ಗೌರವವನ್ನ ಕೊಡಿ. ಪ್ರತಿ ಸಲ ಆಹಾರ ಸೇವನೆ ಮಾಡುವಾಗ ನಿಮ್ಮ ದೃಷ್ಟಿ ಆಹಾರದ ಪ್ಲೇಟ್ ಅನ್ನ ನೋಡ್ಬೇಕು. ಆ ದೃಷ್ಟಿ ಯಾವಾಗ ಆಹಾರವನ್ನ ಗಮನಿಸುತ್ತೆ, ಆಗ ನಿಮ್ಮ ಮೆದುಳಿಗೆ ಅದರ ಬಯಕೆ ಆಗತ್ತೆ, ನಾನು ಸೇವನೆ ಮಾಡ್ಬೇಕು ಅನ್ನೋ ಆಸೆ ಆಗ್ತದೆ. ಆ ಆಸೆಯಿಂದ ನಿಮ್ಮ ನಾಲಿಗೆಯಲ್ಲಿ ಲಾಲಾರಸ, ಬಾಯಿಂದ ಲಾಲಾರಸ ಉತ್ಪತ್ತಿ ಆಗುತ್ತೆ. ಈ ಸಲೈವ ನಿಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನ ಮತ್ತು ನಿಮ್ಮ ದೇಹಕ್ಕೆ ಆಂಟಿಬಯೋಟಿಕ್ ಆಗಿ, ನಿಮ್ಮ ದೇಹದಲ್ಲಿ ಯಾವುದೇ ಸೋಂಕು ಇರ್ಬೋದು, ಇನ್ಫೆಕ್ಷನ್ಸ್ ಇರ್ಬೋದು, ಹೊಟ್ಟೆ ಹುಣ್ಣು ಇರ್ಬೋದು, ಯಾವುದೇ ದೋಷಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಅದು ಸಹಾಯವಾಗುತ್ತೆ. ಇದೇ ರೀತಿ ನೀವು ಆಹಾರವನ್ನ ಗಮನಿಸಿ ಪ್ರೀತಿಯಿಂದ ಸೇವನೆ ಮಾಡಿದ್ದೇ ಆದ್ರೆ ಒಂದು ದಿನಕ್ಕೆ ಕನಿಷ್ಠ 1.5 ಲೀಟರ್ ಅಷ್ಟು ಲಾಲಾರಸ ನಿಮಗೆ ಸಿಗುತ್ತೆ ಅಂತ ಒಂದು ಸೀಕ್ರೆಟ್ ಗೊತ್ತಿದ್ಯಾ? ಖಂಡಿತವಾಗ್ಲೂ ಇಲ್ಲ. ಲಾಲಾರಸದ ಮಹತ್ವ ಕೂಡ ಇವತ್ತಿನ ಮಕ್ಕಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಗೊತ್ತಿಲ್ಲ. ಸೊ ಈ ಲಾಲಾರಸ ಉತ್ಪತ್ತಿ ನಿಮ್ಮ ಆರೋಗ್ಯಕ್ಕೆ ಒಂದು ಉತ್ತಮವಾದ ಔಷಧಿ ಆಗ್ತದೆ. ಹಾಗಾಗಿ ಇನ್ನು ಮೇಲಿಂದ ನಿಮ್ಮ ಆಹಾರದ ಪ್ಲೇಟ್ ಹೇಗಿರ್ಬೇಕಂದ್ರೆ ಕನಿಷ್ಠ ಒಂದು ಬೌಲ್ ಅಥವಾ ಒಂದು ಭಾಗ, ಒಂದು ಆಹಾರದ ಪ್ಲೇಟ್ ಅನ್ನ 4 ಭಾಗ ವಿಂಗಡಣೆ ಮಾಡ್ಕೊಂಡ್ರೆ ಅದರಲ್ಲಿ ಒಂದು ಭಾಗ ಸೊಪ್ಪು ಅಥವಾ ತರಕಾರಿಗಳಿಂದ ಒಂದು ಪಲ್ಯ ಮಾಡಿ, ಹಸಿರು ಸೊಪ್ಪು ತರಕಾರಿಗಳ ಅವುಗಳನ್ನ ನೋಡ್ತಾ ಇದ್ರೆ ನಾವು ತಿನ್ಬೇಕು ಅನ್ನೋ ಆಸೆ ಆಗ್ಬೇಕು. ಒಂದು ಬೌಲ್ ಅಷ್ಟು ಹಸಿರು ಸೊಪ್ಪು ಅಥವಾ ತರಕಾರಿಗಳಿಂದ ಪಲ್ಯ ಮಾಡ್ಕೊಳ್ತಕ್ಕಂಥದ್ದು. ಇನ್ನೊಂದು ಬೌಲ್ ಅಷ್ಟು ಸಲಾಡ್ಸ್ ಮಾಡೋದು, ತರಕಾರಿಗಳ ಸಲಾಡ್. ನಿಮ್ಗೆ ಸೌತೆಕಾಯಿ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಗೆಡ್ಡೆಕೋಸು ಇರ್ಬೋದು, ಮತ್ತೆ ಎಲೆಕೋಸುಗಳಿರ್ಬೋದು, ಕ್ಯಾಪ್ಸಿಕಮ್ ಇರ್ಬೋದು, ಇವುಗಳನ್ನೆಲ್ಲ ಸೇರಿಸಿ ಒಂದು ಸಲಾಡ್ ರೆಡಿ ಮಾಡ್ಕೋಬಹುದು. ಅಥವಾ ಕೋಸಂಬರಿ ಅಂತ ಕೂಡ ಕರಿತೀವಿ, ಹೆಸರು ಬೇಳೆ ಎಲ್ಲ ಹಾಕಿ ನೀವು ತರಕಾರಿಗಳ ಕೋಸಂಬರಿ ಮಾಡ್ಕೊಳ್ಬಹುದು. ಮೊಳಕೆ ಕಟ್ಟಿದ ಕಾಳುಗಳು, ಈ ಮೊಳಕೆ ಕಾಳುಗಳನ್ನ ನೀವು ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದ್ರೆ ನಿಮ್ಮ ದೇಹದ ಆರೋಗ್ಯವನ್ನ ಅತಿ ಹೆಚ್ಚಿನ ಮಟ್ಟದಲ್ಲಿ ಕಾಪಾಡ್ಕೊಳ್ಬಹುದು. ಸೆಲ್ಸ್ ಆಕ್ಟಿವೇಟ್ ಆಗ್ತವೆ, ಜೀವಕೋಶಗಳಿಗೆ ಹೆಚ್ಚಿನ ಮಟ್ಟದ ಶಕ್ತಿಯನ್ನ ದೊರೀಲಿಕ್ಕೆ ನಿಮ್ಮ ಮೊಳಕೆ ಕಾಳುಗಳು ಸಹಾಯ ಮಾಡುತ್ತೆ. ಕನಿಷ್ಠ ದಿನಕ್ಕೆ ಒಮ್ಮೆ ಆದ್ರೂ ಮೊಳಕೆ ಕಾಳನ್ನ ಸೇವನೆ ಮಾಡೋದನ್ನ ಅಭ್ಯಾಸ ಮಾಡಿ. ಮಾತ್ರೆ, ಔಷಧಿ, ವೈದ್ಯರ ಸಹವಾಸದಿಂದ ದೂರ ಇರಿ. ನಮಸ್ಕಾರ.